ಬಿಬಿಎಂಪಿಗೆ ಕೋಟಿ ಕೋಟಿ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ದಂಥ ಮಂತ್ರಿ ಮಾಲ್ಗೆ ಇವತ್ತು ಬೆಳ್ಳಂಬೆಳಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಶಾಕನ್ನು ಕೊಟ್ಟಿರುವಂಥದ್ದು. ಅಂದರೆ ಮಂತ್ರಿ ಮಾಲ್ಗೆ ಬೀಗವನ್ನು ಜಡಿಯುವ ಮೂಲಕ ಅಧಿಕಾರಿಗಳು ಶಾಕನ್ನು ಕೊಟ್ಟಿದ್ದಾರೆ. ಇದು ಸೇರಿ 8ನೇ ಬಾರಿಗೆ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗವನ್ನು ಹಾಕಿರುವಂಥದ್ದು. ಅಂದರೆ ಸುಮಾರು 50 ಕೋಟಿಗೂ ಹೆಚ್ಚು ಆಸ್ತಿ ತೆರಿಗೆಯನ್ನು ಮಂತ್ರಿ ಮಾಲ್ನ ಒಂದು ಆಡಳಿತ ಮಂಡಳಿ ಬಾಕಿ ಉಳಿಸ್ಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ಬಿಬಿಎಂಪಿಯ ಅಧಿಕಾರಿಗಳು ಬಂದು ಮಾಲನ್ನು ಸೀಸ್ ಮಾಡಿರುವಂಥದ್ದು. ಅದರ ಜೊತೆಗೆ ಒಂದು ನೋಟಿಸನ್ನು ಕೂಡ ಆ ಒಂದು ಮಾಲ್ನ ಮುಂಭಾಗದಲ್ಲಿ ಅಂಟಿಸಲಾಗಿದೆ. ಅಂದರೆ ನಿಮ್ಮ ವ್ಯಾಪಾರ ಪರವಾನಗಿಯನ್ನು ಅಮಾನತು ಮಾಡಿದ್ದೀವಿ ಮತ್ತು ನಿಮ್ಮ ಆಸ್ತಿಯನ್ನು ಸೀಸ್ ಮಾಡಲಾಗಿದೆ ಅನ್ನೋ ಒಂದು ಆ ಬ್ಯಾನರನ್ನು ಹಾಕುವ ಮೂಲಕ ಮಾಲ್ಗೆ ಬೀಗವನ್ನು ಹಾಕಿ ಇದೀಗ ಬಿಸಿ ಮುಟ್ಟಿಸುವ ಕೆಲಸವನ್ನು ಪಾಲಿಕೆ ಅಧಿಕಾರಿಗಳು ಮಾಡಿರುವಂಥದ್ದು. ಅಂದರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಒಂದು ಬಾಕಿ ಇರುವಂಥ ಆಸ್ತಿ ತೆರಿಗೆಯನ್ನು ಪಾವತಿಸುವಂತೆ ಬಿಬಿಎಂಪಿ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಮಾಲ್ ಇದಕ್ಕೆ ಎಚ್ಚೆತ್ತುಕೊಂಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಮಾಲ್ಗೆ ಬೀಗವನ್ನು ಜಡಿದಿರುವಂಥದ್ದು. ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗಾಗಲೇ ಏನೋ ಮಾಲ್ ಬಂದಾದ ಕಾರಣ ಸಾಕಷ್ಟು ಒಂದು ನೌಕರರು ಇರ್ಬೋದು ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲ ಮಾಲ್ನ ಮುಂಭಾಗದಲ್ಲಿ ಕಾದು ನಿಂತಿರುವಂಥದ್ದು. ಇನ್ನು ಈ ಒಂದು ಮಾಲ್ನ ಮುಂಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾಯಿದ್ರು, ಸಾರ್ವಜನಿಕರು ಬರ್ತಾಯಿದ್ರು. ಅವರೆಲ್ಲ ಕೂಡ ಮಾಲ್ ಬಂದಾಗಿರೋದ್ರಿಂದ ರಸ್ತೆಯಲ್ಲೇ ಕಾದು ನಿಂತಿರುವಂಥದ್ದು. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರ್ದು ಅಂತ ಸ್ಥಳದಲ್ಲಿ ಪೊಲೀಸರು ಕೂಡ ಬಿಡ್ಬಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಬಿಬಿಎಂಪಿಯ ಮಾರ್ಷಲ್ಗಳು ಒಂದು ಮೈಕ್ನ ಮೂಲಕ ಅನೌನ್ಸ್ ಮಾಡೋಕೆ ಮುಂದಾಗಿದ್ದಾರೆ. ಅಂದರೆ ಮಾಲ್ ಬಂದಾಗಿದೆ, ಯಾರು ಕೂಡ ಈ ಒಂದು ಮಾಲ್ನ ಮುಂಭಾಗ ಬರಬೇಡಿ, ರಸ್ತೆಯಲ್ಲಿ ನಿಂತ್ಕೊಂಡು ವಾಹನಗಳ ಸಂಚಾರಕ್ಕೆ ಅಡ್ಡಿ ಮಾಡಬೇಡಿ ಅಂತ ಮೈಕ್ನ ಮೂಲಕ ಅನೌನ್ಸನ್ನು ಕೂಡ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಪದೇ ಪದೇ ಈ ಒಂದು ಮಾಲ್ ಏನಿದೆ ಇದು ಆಸ್ತಿ ತೆರಿಗೆಯನ್ನು ಪದೇ ಪದೇ ಎಚ್ಚರಿಕೆ ಕೊಟ್ಟರು ಕೂಡ ಬಾಕಿ ಉಳಿಸ್ಕೊಂಡಿರುವಂಥದ್ರಿಂದ ಎಚ್ಚೆತ್ಕೊಂಡಂಥ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಮತ್ತೊಮ್ಮೆ ಬೀಗವನ್ನು ಹಾಕೋ ಮೂಲಕ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಈಗಾಗಲೇ ಏನು ಈ ಹಿಂದೆ ಬೀಗ ಹಾಕ್ತಂಥ ಸಂದರ್ಭದಲ್ಲಿ ಕೋರ್ಟ್ ಮೊರೆ ಹೋದಂಥ ಮಾಲ್ನ ಮಾಲೀಕರು ಮತ್ತೆ ಮಾಲನ್ನು ರೀಓಪನ್ ಮಾಡಿದರು. ಆದರೆ ಇವತ್ತು ಮತ್ತೆ ಅಧಿಕಾರಿಗಳು ಬೆಳಗ್ಗೆ ಬಂದು ಬೀಗವನ್ನು ಹಾಕೋ ಮೂಲಕ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಮಾಲ್ನ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೊಂಡು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ತೆರಿಗೆಯನ್ನು ಇನ್ನಾದರೂ ಪಾವತಿಸ್ತಾರಾ ಅಥವಾ ಇದೇ ರೀತಿಯಲ್ಲಿ ಮಾಲ್ ಮತ್ತೆ ಸೀಸ್ ಆಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.